ನಮಗೆಲ್ಲ ಶಿಕ್ಷಕ ಎಂದ್ರೆ ದೇವರು ಕೊಟ್ಟ ಅಮೂಲ್ಯ ಕೊಡುಗೆ. ಒಬ್ಬ ಶಿಕ್ಷಕನು ದೇವರಂತೆ, ಏಕೆಂದ್ರೆ ದೇವರು ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತನಾಗಿದ್ದಾನೆ. ಆದ್ರೆ ಶಿಕ್ಷಕನನ್ನ ಉತ್ತಮ ರಾಷ್ಟ್ರದ ಸೃಷ್ಟಿಕರ್ತ ಎಂದು ಪರಿಗಣನೆ ಮಾಡ್ತೀವಿ. ತಮ್ಮ ಬೋಧನೆಯ ಮಾಂತ್ರಿಕತೆಯ ಮೂಲಕ ಸಾಮಾನ್ಯ ಜನರ ಜೀವನ ಶೈಲಿ ಮತ್ತು ಮನಸ್ಸಿನ ಮಟ್ಟವನ್ನು ಹೆಚ್ಚಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಅನೇಕ ಪ್ರತಿಷ್ಠಿತ ವ್ಯಕ್ತಿಗಳು ಶಿಕ್ಷಕ ಸಮಾಜದಲ್ಲಿದ್ದಾರೆ. ಪಾಲಕರು ತಮ್ಮ ಮಕ್ಕಳಿಗಾಗಿ ಶಿಕ್ಷಕರಿಂದ ಹೆಚ್ಚಿನದನ್ನ ನಿರೀಕ್ಷೆ ಮಾಡ್ತಾರೆ. ಶಿಕ್ಷಕರ ಪಾತ್ರವು ತರಗತಿಯಿಂದ ಆಟದ ಮೈದಾನಕ್ಕೆ ಮತ್ತು ಪ್ರತಿ ವಿದ್ಯಾರ್ಥಿಗೆ ಬದಲಾಗ್ತಾ ಹೋಗುತ್ತೆ. ನಾವು ಹೇಳಕ್ ಹೊರಟಿರೋ ಅಂತ ಶಿಕ್ಷಕರು ಎಲ್ಲೊಬ್ಬರಿದ್ದಾರೆ. ಇವರು ಶಿಕ್ಷಣದ ಜೊತೆಗೆ ತಮ್ಮ ಅಮೂಲ್ಯವಾದ ಜ್ಞಾನವನ್ನ ಮಕ್ಕಳಿಗೆ ಹಂಚ್ತಾ ಇದ್ದಾರೆ. ತಂದೆ ಶಂಕರ್ರಾವ್, ತಾಯಿ ಶಾಂತಾಬಾಯಿ ಅವರ ಗರ್ಭ ಸಂಜಾತರಾದಂತಹ ರಾಘವೇಂದ್ರ ಅವರು 26/3/1972 ರವಿವಾರವಂದು ಜನ್ಮ ತಾಳ್ತಾರೆ. ಅಜ್ಜ ಸದಾಶಿವಪ್ಪ, ಅಜ್ಜಿ ಗಂಗೂಬಾಯಿಯವರ ಲಾಲನೆ ಪಾಲನೆಯಲ್ಲಿ ಬೆಳೆದಂತಹ ಇವರು 1ರಿಂದ 4ನೇ ತರಗತಿಯನ್ನು ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಮಾದರಿ ಶಾಲೆ ನಂಬರ್ 1 ಗಜೇಂದ್ರಗಢದಲ್ಲಿ ಪೂರೈಸ್ತಾರೆ. ಇನ್ನು 5ರಿಂದ 10ನೇ ತರಗತಿಯ ಮಾಧ್ಯಮಿಕ ಶಿಕ್ಷಣವನ್ನು SM ಭೂಮರೆಡ್ಡಿ ವಿದ್ಯಾಲಯ ಗಜೇಂದ್ರಗಢದಲ್ಲಿ, PUCಯಿಂದ ITIC ವರೆಗೂ ಭೂಮರೆಡ್ಡಿ ಕಾಲೇಜ್ನಲ್ಲಿ ತಮ್ಮ ಶಿಕ್ಷಣವನ್ನ ಮುಂದುವರಿಸ್ತಾರೆ. 1990ರಲ್ಲಿ ಅಮರ್ ರೇಡಿಯೋ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿಯಲ್ಲಿ ರೇಡಿಯೋ ಇಂಜಿನಿಯರಿಂಗ್ ತರಬೇತಿ ಹಾಗೂ ಟಿವಿ ಇಂಜಿನಿಯರಿಂಗ್ ತರಬೇತಿ ಪಡೆದಂತಹ ಇವರು 1991ರಿಂದ 94ರವರೆಗೆ ಎಲೆಕ್ಟ್ರಾನಿಕ್ಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ. ಇನ್ನು 1985ರಲ್ಲಿ ತಬಲಾ ಜೂನಿಯರ್ ಪರೀಕ್ಷೆ ಉತ್ತೀರ್ಣಗೊಂಡು ಹಾಗೆ 1986ರಲ್ಲಿ ಚೈತ್ರಾ ಮೆಲೋಡೀಸ್ ಗಜೇಂದ್ರಗಢದಲ್ಲಿ ತಬಲಾ ವಾದಕ, ಡ್ರಮ್ಸ್, ಕಾಂಗೋ, ಬ್ಯಾಂಗೋ, ಡೋಲಕ್ಗಳ ಮೂಲಕ ಚಿತ್ರಗೀತೆಗಳ ಸಂಗೀತ ನಿರ್ದೇಶನ ಮಾಡ್ತಾರೆ. ಇನ್ನು 1994 ಇವರಿಗೆ ಉತ್ತಮವಾದಂತಹ ವರ್ಷ ಅನ್ಬಹುದು. 9/8/94ರಲ್ಲಿ ಇವರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಚೀರನಹಳ್ಳಿ ಗ್ರಾಮಕ್ಕೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನ ಪ್ರಾರಂಭ ಮಾಡ್ತಾರೆ. ಇನ್ನು 26/8/1998ರಿಂದ 16/8/2012ರವರೆಗೆ GHPS ನಂಬರ್ 2 ಶಾಲೆ ಗಜೇಂದ್ರಗಢದಲ್ಲಿ ಸೇವೆಯನ್ನ ಮುಂದುವರಿಸ್ತಾರೆ. 29/5/1998ರಂದು ಪ್ರೇಮಾ ಅವರ ಜೊತೆಗೆ ವಿವಾಹವಾಗುತ್ತೆ. ಇವರಿಗೆ ಪೂರ್ಣಿಮಾ ಮತ್ತು ವೈಷ್ಣವಿ ಅನ್ನೋ 2 ಮುದ್ದಾದ ಹೆಣ್ಮಕ್ಳು ಜನಿಸ್ತವೆ. ಅಲ್ಲಿಂದ 2000ನೇ ಇಸ್ವಿಯಲ್ಲಿ ತಬಲಾ ಸೀನಿಯರ್ ಪರೀಕ್ಷೆ ಉತ್ತೀರ್ಣಗೊಂಡು ಮುಂದೆ ಕರ್ನಾಟಕದಾದ್ಯಂತ ಹೋದಲ್ಲೆಲ್ಲ ರಸಮಂಜರಿ ಕಾರ್ಯಕ್ರಮವನ್ನ, ಡ್ಯಾನ್ಸ್ ಸ್ಪರ್ಧೆಯಲ್ಲಿ ನಿರ್ಣಾಯಕರಾಗಿ ಹಾಗೆ ಸೂಡಿಯಲ್ಲಿ ಚಿದಂಬರೇಶ್ವರ ದೇವಸ್ಥಾನದವರು ನಡೆಸಿದ ರಾಜ್ಯ ಮಟ್ಟದ ಸರಿಗಮಪ ಸ್ಪರ್ಧೆಯಲ್ಲಿ ಸತತ 3 ವರ್ಷಗಳವರೆಗೆ ಮಹಾಗುರುಗಳಾಗಿ ನಿರ್ಣಾಯಕ ಸೇವೆಯನ್ನು ಸಲ್ಲಿಸ್ತಾರೆ. ಹಾಗೆ 2000 ಡಿಸೆಂಬರ್ 25ರಿಂದ ಇಲ್ಲಿಯವರೆಗೆ TTD ದಾಸ ಸಾಹಿತ್ಯ ಪ್ರಕಾಶನದ ಭಜನಾ ಮಂಡಳಿ ಸದಸ್ಯರಾಗಿ ತಬಲಾವಾದದಲ್ಲಿ ತಿರುಪತಿ, ತಿರುಮಲ, ಮಂತ್ರಾಲಯ, ಉಡುಪಿ, ಸೇಲಂ ಇತ್ಯಾದಿ ರಾಜ್ಯಾದ್ಯಂತ ಸೇವೆಯನ್ನ ಮಾಡಿದ್ದಾರೆ. ಹಾಗೆ NKS TV, ನಮ್ಮ ಹೆಮ್ಮೆಯ NKS TVಯ ವಾಹಿನಿಯಲ್ಲಿ ಕಥಾನಾಯಕ ಮೆನುಗುತ್ತಾರೆ, ಕನ್ನಡದ ಗಾನಕೋಗಿಲೆ ಸೀಸನ್ 1 ಮತ್ತು 2ರ ನಿರ್ಣಾಯಕರಲ್ಲದೆ 4/6/2023ರಿಂದ 29/5/2024ರವರೆಗೆ ಸತತ 1 ವರ್ಷಗಳ ಕಾಲ 25 ಜನರ ಸದಸ್ಯರ ತಂಡದೊಂದಿಗೆ ಸಾಧಕರ ಸವಿನೆನಪು ಕಾರ್ಯಕ್ರಮ, ಅಂದರೆ ಪ್ರತಿ ತಿಂಗಳು ನಟ, ನಟಿ, ನಿರ್ದೇಶಕರ, ಸಂಗೀತ ನಿರ್ದೇಶಕರ ಜನ್ಮದಿನ ಅಥವಾ ಜಯಂತಿ ಅಂಗವಾಗಿ ಕನ್ನಡ ಚಲನಚಿತ್ರ ಗೀತೆಗಳ ಹಾಡುಗಳ ಪ್ರಸಾರದಲ್ಲಿ ಇವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇನ್ನು ಶ್ರೀ ಸಿದ್ದು ಗೌಡ್ರವ್ರ ಜೊತೆ ನಿರ್ದೇಶನ ಮಾಡಿ ಯಶಸ್ವಿಯಾಗಿದ್ದು, ಹಾಗೆ ಗಜೇಂದ್ರಗಢದಲ್ಲಿ ಚೈತ್ರಾ ಮೆಲೋಡೀಸ್ ಪರವಾಗಿ ಸಾಕಷ್ಟು ರಸಮಂಜರಿ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. ಹಾಗೆ ದಿನಾಂಕ 2021ರಿಂದ 22ರವರೆಗೆ ಸತತವಾಗಿ 2 ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ತಬಲಾ ನುಡಿಸುವ ವಾದ್ಯದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾರೆ.
2023ರಿಂದ 25ರವರೆಗೆ ಸ್ಪರ್ಧೆಯಲ್ಲಿ ಸತತವಾಗಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಲ್ಲದೆ ಒಟ್ಟಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಸತತ 5ನೇ ವರ್ಷವಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಸಾಧನೆ ಮಾಡಿದ್ದಾರೆ. ಇಂತಹ ಇವರು ವಿದ್ಯಾರ್ಥಿಗಳಿಗೆ ತಮ್ಮಲ್ಲಿರುವ ಅಮೋಘ ಶಕ್ತಿಗಳನ್ನ ಸತತವಾಗಿ ಅವರಿಗೆ ಉಣಬಡಿಸ್ತಾನೆ ಬಂದಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಕಲಿಯುತ್ತಿರುವ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಕಲಿತು ಹೋಗಿರುವ ಸಾಕಷ್ಟು ವಿದ್ಯಾರ್ಥಿಗಳು ಉನ್ನತವಾದಂತಹ ಜೀವನವನ್ನ ಕಟ್ಕೊಂಡಿದ್ದಾರೆ. ಇಂತಹ ಗುರುಗಳಿಗೆ ನಮ್ಮ ಸಂಸ್ಥೆಯಿಂದ ಒಂದು ಸಲಾಂ.